ಹಾಯ್ ಎಲ್ರಿಗೂ ಗುಡ್ ಈವ್ನಿಂಗ್. ಹಾಗೆ ಸುಮ್ಮನೆ ಸಂಜೆ ಒಂದು ಸ್ವಲ್ಪ ಚಿಕ್ಕದಾಗಿ ವೀಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಹಾಗೆ ಸಾಯಂಕಾಲ ಅಡುಗೆಗೆ ಅಂತ ತರಕಾರಿ ಏನಿರಲಿಲ್ಲ, ಅದಕ್ಕೆ ಬೆಂಡೆಕಾಯಿ ಏನಾದರೂ ತೊಗೊಬಂದು ಗೊಜ್ಜು ಮಾಡಿ ರೊಟ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ಪಾಪು ಮತ್ತು ನಾನು ರೆಡಿಯಾಗಿ ಇದು ಅಂಗಡಿಗೆ ಹೊರಟ್ವಿ. ಅವ್ನಿಗೆ ಹೇಳಿದೆ, ಇವಾಗ ಲಾಸ್ಟಲ್ಲಿ ಹೇಳಿದ್ದಕ್ಕೆ ಫುಲ್ ಖುಷಿ ಆಗ್ಬಿಟ್ಟ. ಅಂಗಡಿ ಹೋಗಿ ಬಂದಮೇಲಂತೂ ಅದು ಕುಲ್ಫಿ ತೊಗೊಂಡ. ಎಲ್ಲೂ ಇಡೋಕ್ಕೆ ಐಸು ಫ್ರಿಜ್ಜಲ್ಲೂ ಇಡೋಕ್ಕೆ ಬಿಡೋಲ್ಲ, ಬಂದಿದ್ದ ತಕ್ಷಣವೇ ತಿನ್ನಬೇಕು. ಅದರಲ್ಲೂ ಟಿ ವಿ ನಿಕ್ ಜೂನಿಯರ್ ಇರಲೇಬೇಕು, ಇಲ್ಲಾಂದರೆ ನಮಗೆ ಯಾವ ಕೆಲಸ ಮಾಡ್ಕೊಳ್ಳೋಕ್ಕೂ ಅವ್ನು ಬಿಡೋಲ್ಲ. ಹಾಗೆ ಹಾಕ್ಕೊಟ್ಬಿಟ್ಟು ಮಿಷಿನ್ಗೆ ಬಟ್ಟೆ ಹಾಕ್ಬಿಟ್ಟು ಅಂಗಡಿಗೆ ಹೋಗಿದ್ವಿ. ಬಂದು ನೋಡಿದೆ ಆಗಿತ್ತು. ಅದಕ್ಕೆ ಅವ್ನಿಗೆ ಹೇಳ್ಬಿಟ್ಟು, ಇರಪ್ಪ ಬಟ್ಟೆ ಹಾಕ್ಬಿಟ್ಟು ಬರ್ತೀನಿ ಮೇಲೋಗಿ, ಕುಲ್ಫಿ ತಿಂತಿರು ಅಂತ ಹೇಳ್ಬಿಟ್ಟು ಹೋದ್ವಿ. ಸರಿ ಆಯಿತು, ಕುಲ್ಫಿ ಕೊಡಿಸ್ಬಿಟ್ಟು ಟಿ ವಿ ಹಾಕ್ಬಿಟ್ರೆ ಅವ್ನಿಗೆ ಇನ್ನೇನು ಬೇಡ. ಸರಿ ಆಯಿತು ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾನೆ. ಹಾಗೆ ಬಟ್ಟೆ ಹಾಕ್ಬಿಟ್ಟು ಬರೋಣ ಅಂತ ನಾನು ಮೇಲೆ ಹೋದೆ. ವೀಡಿಯೋ ಆನಲ್ಲೇ ಇತ್ತು. ನಾನು ಹೋಗಿ ಬರೋಷ್ಟರಲ್ಲಿ ಏನೇನೆಲ್ಲ ಚೇಷ್ಟೆ ಮಾಡಿ ವೀಡಿಯೋದಲ್ಲಿ ರೆಕಾರ್ಡ್ ಆಗಿದೆ ಅಂತ ನೋಡಿ ಸುಮ್ಮನೆ ಕೂತಿರಲ್ಲ, ಒಂದು ಕಡೆ ಎಷ್ಟು ಓಡಾಡ್ತಾನೆ. ಒಂದು ಕಫ್ ಎತ್ಕೊಬಂದು ಕುಲ್ಫಿ ಹಾಕ್ಕೊಂಡು ಅದನ್ನು ತಿಂದು ಸೋಫಾ ಮೇಲೆ ಚೆಲ್ಲಿ ಸೋರಿಸಿ ಎಲ್ಲ ಮಾಡ್ಕೊಂಡು ಬಾಯಲ್ಲಿ ಬೆರಳು ಇರಬೇಕು, ಇಲ್ಲ ಆಟ ಆಡೋ ಯಾವ್ದಾದ್ರು ಒಂದು ವಸ್ತು ಇರಬೇಕು, ಒಟ್ಟಿನಲ್ಲಿ ಬಾಯಲ್ಲಿ ಏನಾದರೂ ಒಂದು ಇರಲೇಬೇಕು. ಇಷ್ಟೆಲ್ಲ ರಾಧಾಂತಗಳನ್ನೆಲ್ಲ ನಾನು ಹೋಗಿ ಬರೋಷ್ಟರಲ್ಲಿ ಮಾಡ್ತಾಯಿದ್ದಾನೆ ನೋಡಿ. ಹೆಂಗೆಲ್ಲ ಮಲ್ಕೊಂಡು ಕೂತ್ಕೊಂಡು ಯಾವ್ಯಾವ ಸ್ಟೈಲಲ್ಲಿ ಅದನ್ನ ಕುಲ್ಫಿನ ತಿಂತಿದ್ದಾನೆ ನೋಡಿ. ಮಕ್ಕಳು ಅಂದಮೇಲೆ ಈ ಥರ ತರಲೆಗಳು ತುಂಟಾಟಗಳು ಜಾಸ್ತಿ. ಅದರಲ್ಲೂ ಈ ಗಂಡು ಮಕ್ಕಳು ಅಂದರೆ ಸ್ವಲ್ಪ ಚೇಷ್ಟೆಗಳು ಜಾಸ್ತಿನೇ. ನೋಡಿ ಯಾವ್ಯಾವ ಥರ ಆಡ್ತಿದ್ದಾನೆ ಅಂತ. ನಾನು ಹೋಗಿ ಬರೋ ಅಷ್ಟರಲ್ಲಿ ಯಾವ್ಯಾವ ಥರ ಮಾಡ್ತಿದ್ದಾನೆ ಅಂತ ನೋಡಿ ಅವನೇ. ನೋಡಿ ಮಲ್ಕೊಂಡು ಕೂತ್ಕೊಂಡು ಬೆರಳೆಲ್ಲ ಹಾಕ್ಕೊಂಡು ನಾಲಿಗೆ ಒಳಗಡೆ ಬಾಯಿ ಒಳಗಡೆ ನೆಕ್ಕೊಂಡು ಯಾವ್ಯಾವ ಥರ ತಿನ್ಕೊಂಡವನು ನೋಡಿ. ಎಷ್ಟೆಲ್ಲ ಇದು ತುಂಟಾಟಗಳು ತರಲೆಗಳು ಮಾಡ್ತಾವೆ ಮಕ್ಳುಗಳು ಮನೇಲಿ. ಯಪ್ಪ, ಇವ್ರನ್ನ ಸಾಕು ಅಷ್ಟರಲ್ಲಿ ಸಾಕಪ್ಪ ಸಾಕು ಅನ್ನೋ ಥರ ಮಾಡಿಬಿಟ್ಟಿದ್ದಾರೆ ಆಗಲೇ. ಆಗಿನ ಕಾಲದಲ್ಲೆಲ್ಲ 10 ಜನ 12 ಜನ ಮಕ್ಳುಗಳ್ನ ಹೆಂಗೆ ಸಾಕ್ತಿದ್ರು ಅಂತಲೇ ಗೊತ್ತಿಲ್ಲ. ಅದಕ್ಕೆ ಬಂದಮೇಲೆ ನೋಡ್ತಿದ್ದಾನೆ, ಬಂದಳು ಅಂತ ಹೇಳ್ತಾನೆ. ತಿಂದಿದ್ದು ಚೆಲ್ಲಿಲ್ಲ ಅಮ್ಮ ಅಂತ. ಇನ್ನೂ ಸ್ವಲ್ಪ ಮಾತು ಕಮ್ಮಿ ಅವನು ಮಾತಾಡೋದು. ಈಗ ಮನೆ ತುಂಬ ಎಲ್ಲೂ ಒಂದು ಸೈಡ್ ಕೂತಿರಲ್ಲ, ಮನೆ ತುಂಬ ಓಡಾಡ್ತಿರ್ಬೇಕು. ಹಾಗೆ ನಾನು ಸ್ವಲ್ಪ ಹಾಲು ಕಾಯಿಸ್ಬೇಕಾ ಅಂದೆ, ಹಾಲು ಬೇಕಾ ಅಂದೆ, ಅಂದ. ಅದಕ್ಕೆ ಹಾಲು ಇಡೋಣ ಅಂದ್ಬಿಟ್ಟು ಬಿಸಿ ಇಕ್ತಾಯಿದ್ದೀನಿ. ಗ್ಯಾಸ್ ಸ್ಟವ್ ಅಂತೂ ಯಾವಾಗಲೂ ಕ್ಲೀನಾಗೇ ಇರಬೇಕು. ಎಲ್ಲರೂ ಹೆಣ್ಮಕ್ಳಿಗೂ ಅಷ್ಟೇ, ಅಡುಗೆ ಮನೆ ಅಂದಮೇಲೆ ಕ್ಲೀನಾಗೇ ಇರಬೇಕು. ಅದಕ್ಕೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಹಾಲು ಬಿಸಿ ಇಕ್ಬಿಟ್ಟು ಅವ್ನಿಗೆ ಫುಲ್ಲು ತಣ್ಣಗಾದ್ಮೇಲೆ ಹಾಲು ಕೊಡಬೇಕು. ಅಷ್ಟರಲ್ಲಿ ಬೆಂಡೆಕಾಯಿ ಹೆಚ್ಕೊಬಿಡೋಣ ಅಂತ ಹೇಳಿ ತೊಳೆದಿಕ್ಕಿದ್ದೆ, ಹಚ್ಕೊತಾ ಇದ್ದೀನಿ. ಅವ್ನು ಫುಲ್ ತಣ್ಣಗಾದ್ಮೇಲೆ ಹಾಲು ಕೊಡಬೇಕಲ್ವ, ಅದಕ್ಕೆ ಹಾಲು ಕೊಡ್ತಾಯಿದ್ದೀನಿ. ಕೂರಿಸ್ಬಿಟ್ಟು ಹಾಲು ಕೊಟ್ಬಿಟ್ಟು ಅಡುಗೆ ಮನೆಗೆ ಬಂದೆ, ಇಲ್ಲೇ ಕುಡಿತೀನಿ ಅಂತ. ಹಾಗೆ ಫ್ರೈ ಮಾಡ್ಕೊಂಡು ಬೆಂಡೆಕಾಯಿನೂ ಅವನಿಗೂ ಅಲ್ಲೇ ಹಾಲು ಕೊಟ್ಕೊಂಡು ಇಬ್ಬರು ಮಾತಾಡಿಕೊಂಡು ನಾನು ಫ್ರೈ ಮಾಡ್ಕೊತಿದ್ದೆ. ಅವನು ಹಾಲು ಕುಡ್ಕೊಂಡು ಅದೆಲ್ಲ ಇದು ಏನೇನೋ ಒಂದು ಮಾತಾಡಿಕೊಂಡು, ಇನ್ನು ನನಗೂ ಅರ್ಥ ಆಗೋಲ್ಲ ಅವನ ಮಾತು ಏನೋ ಮಾತಾಡ್ತಾನೆ ಅಂತ. ಅದೆಲ್ಲ ಇದು ಇದೆಲ್ಲ ಇದು ಇಲ್ಲಿ ಅಲ್ಲಿ ನಿಜವಾಗ್ಲೂ ನನಗೂ ಅರ್ಥನೇ ಆಗೋಲ್ಲ ಅವನ ಮಾತು. ಆ ಥರ ಆಡ್ತಾನೆ. ಇನ್ನೂ ಸ್ಪಷ್ಟವಾಗಿ ಬರೋದಿಲ್ಲ ಅವನಿಗೆ. ಹಾಗೆ ಮಾತಾಡ್ಕೊಂಡೇನೋ ಸುಮ್ಮನೆ ಬೀಳ್ತೀಯಾ ಅಂತ ಹೇಳಿದ್ರು ಕೇಳ್ತಾಯಿಲ್ಲ. ಅದೇ ಸಿಂಕ್ ಹತ್ರ ಹೋಗಿ ಕೂತಿದ್ದಾನೆ. ತುದಿಲಿ ಸ್ವಲ್ಪ ನೀರು ಕೊಡು ಇಷ್ಟು ಅಂತ ಹೇಳ್ತಾನೆ. ಅವನು ಎಷ್ಟು ಕೇಳ್ತಾನೋ ಅಷ್ಟೇ ನೀರು ಕೊಡಬೇಕು. ಫ್ರೈ ಮಾಡ್ಕೊಂಡು ಮುಗೀತು. ಫ್ರೈ ಮಾಡ್ಕೊಂಡು ಇಕ್ಕಿದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡಿದ್ರಿ ಪ್ಲೀಸ್ ಎಲ್ಲ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊ. ಥ್ಯಾಂಕ್ ಯು.